ನಾನು ಹೇಳ್ದಂಗೆ ಇದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇತ್ತು. ಪಕ್ಷದ ನಿಲುವು ಬಹಳ ಸ್ಪಷ್ಟವಾಗಿದೆ, ಪಕ್ಷದ ಹೈಕಮಾಂಡ್ ನಿಲುವು ಬಹಳ ಸ್ಪಷ್ಟವಾಗಿದೆ. ಕ್ಯಾಬಿನೆಟ್ಗಳು ಪಕ್ಷದ ಅಭಿಪ್ರಾಯ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಹಿರಿಯರಿದ್ದಾರೆ, ಅವರ ವೈಯಕ್ತಿಕ ಅಭಿಪ್ರಾಯಗಳು ಅವ್ರ ಅನುಭವದ ಪ್ರಕಾರ ಹೇಳಿರ್ಬಹುದು, ಆದ್ರೆ ಅದೇ ಪಕ್ಷದ ನಿಲುವು ಅಂತ ಹೇಳಕ್ ಆಗೋದಿಲ್ಲ. ಬಿಜೆಪಿ ಅವರು ವಿಧಾನಸೌಧಕ್ಕೆ ಬೀಗ ಹಾಕ್ತೀವಿ ಅಂತ ಬಂದಿದ್ದಾರೆ. ಯಾರು? ಬಿಜೆಪಿ ಅವರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಬೀಗ ಹಾಕ್ತೀವಿ ಅಂತ. ಇಲ್ಲ, ಹಾಕ್ಲಿ, ಎಲ್ಲರಿಗೂ ಆಸ್ ಪರ್ ಲಾ ವಿ ವಿಲ್ ಒಳಗ್ ಹಾಕೋಣ ಅಂತೆ. ಇರ್ಲಿ ದರ್ಶನ್ ಜೊತೆ ಒಳಗಡೆ ಅವರು. ಪದೇ ಪದೇ ಈ ರೀತಿಯಾಗಿ ಸಿಎಂ ವಿರುದ್ಧ ನೋಡಿ, ನಾನು ಹೇಳ್ದಿದೆ, ಅವ್ರು ಹಿರಿಯರಿದ್ದಾರೆ, ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಇರಬಹುದು. ಆದ್ರೆ ನಮ್ ಪ್ರಶ್ನೆ ಇರೋದು, ಬಿಜೆಪಿ ಅವರು ನೈತಿಕತೆ ಬಗ್ಗೆ ಮಾತನಾಡ್ತಾ ಇದಾರಲ್ಲ, ಅವ್ರಿಗೆ ಏನಾದ್ರೂ ನೈತಿಕತೆ ಇದೆ ಏನ್ರಿ? ಮಾತಾಡ್ಲಿ, ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡ್ಲಿ, ಪ್ರಜ್ವಲ್ ಬಗ್ಗೆ ಮಾತಾಡ್ಲಿ, ಮುನಿರತ್ನ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ಅಲ್ಲ ಇವರು. ಮಹಿಳೆಯರ ಬಗ್ಗೆ ಏನ್ ಮಾತಾಡಿದ್ದಾರೆ, ದಲಿತರ ಬಗ್ಗೆ ಏನ್ ಮಾತಾಡಿದ್ದಾರೆ, ಅದನ್ನು ಯಾವಾಗ ವಸೂಲಿ ಮಾಡೋ ಟೈಮ್ನಲ್ಲಿ, ಕಸದ ಮೇಲೆ ಹಣ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಮಾತು ಹೊರಗೆ ಬರ್ತಾ ಇದೆ ಅಲ್ಲ, ಇದ್ರ ಬಗ್ಗೆ ಮಾತನಾಡ್ತಾರ? ನೈತಿಕತೆ ಬಗ್ಗೆ ಮಾತಾಡ್ತಾ ಇದಾರಲ್ಲ ಇಷ್ಟು ಇವರು. ಬಿಜೆಪಿ ಒಡೆದ ಮನೆ ಆಗಿದೆ. ಯತ್ನಾಳ್ ಅವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಯಾರ ಮನೆಗೆ ಹೋಗಿ ಭೇಟಿ ಆಗಿದಾರ್ರಿ? ಈಶ್ವರಪ್ಪ ಅವ್ರ ಮನೆಗೆ ಹೋಗಿ ಭೇಟಿ ಆಗಿದ್ದಾರೆ. ಮಾತಾಡ್ತಾರ ವಿಜೇಂದ್ರ ಅವರ? ಅದೆಲ್ಲ ಮುಚ್ಚಿ ಹಾಕ್ಲಿಕ್ಕೆ ಇವತ್ತು ಇವರೆಲ್ಲ ಮಾಡ್ತಾ ಇರೋದು. ರಾಜ್ಯಪಾಲರ ಕಚೇರಿ ಬಿಜೆಪಿ ಅವರ ಕೇಂದ್ರ ಕಚೇರಿ ಆಗಿದೆ. ಗವರ್ನರ್ ಅವರು ಸ್ಟೇಷನ್ ಹೌಸ್ ಆಫೀಸರ್ ತರ ವರ್ತನೆ ಮಾಡ್ತಾ ಇದಾರೆ. ಎಲ್ಲ ಕಂಪ್ಲೇಂಟ್ಗಳು ಫಾರ್ವರ್ಡ್ ಮಾಡೋದು, ಆ ಕುರ್ಚಿಗೆ ಧಕ್ಕೆ ತರುವಂತೆ ನಡ್ಕೋತಾ ಇದಾರೆ. ಅದನ್ನ ನಾವು ಖಂಡಿಸ್ತೀವಿ. ಕೆಂಪಣ್ಣ ವರದಿನೂ ಕೇಳಿದಾರೆ, KRDB ವರದಿನೂ ಕೊಡ್ತೀವಿ, ಎಲ್ಲಾನು ಕೇಳಿ. ಜಸ್ಟಿಸ್ ಕುನೋ ರಿಪೋರ್ಟ್, ಇಂಟ್ರಿಮ್ ರಿಪೋರ್ಟ್ ಕೊಡ್ತೀವಿ. ಯಾರು ಬೇಡ ಅಂದಿದ್ದಾರೆ? ಆದ್ರೆ ಅದ್ರ ಮೇಲೆ ಏನಾದ್ರು ಆಕ್ಷನ್ ತಗೋತಾರ? ಇಲ್ಲ. ಯಾಕಂದ್ರೆ ಅದರಲ್ಲಿ ಅವ್ರ ಸಂತಾನ ಇದೆ, ಅದರಲ್ಲಿ ಎಲ್ಲ ಬಿಜೆಪಿ ಅವರು ಇದ್ದಾರೆ, ಅದಕ್ಕೆ ಅದ್ರ ಬಗ್ಗೆ ಕೇಳೋದಿಲ್ಲ. ಈಗ ವಿರೋಧ ಪಕ್ಷದ ಮೇಲ್ಮನೆ ನಾಯಕರ ಮೇಲೆ ಒಂದು ಕಂಪ್ಲೇಂಟ್ ಹೋಯ್ತಲ್ಲ, ಏನಾದ್ರು ಕೇಳಿದಾರ ಅದ್ರ ಬಗ್ಗೆ? ಎಜುಕೇಶನ್ಗೆ ಅಂತ ಲ್ಯಾಂಡ್ ತಗೊಂಡು ಬಿರಿಯಾನಿ ನಡೆಸ್ತಾ ಇದಾರಲ್ಲ, ಅಂಗಡಿ ನಡೆಸ್ತಾ ಇದಾರಲ್ಲ, ಅದ್ರ ಬಗ್ಗೆ ಯಾಕೆ ಕೇಳಿಲ್ಲ? ಯಾಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ದೂರ್ ಬಂದಾಗ 12 ತಾಸು ಬೇಕಾಗಿತ್ತು, ನನ್ನ ಬಗ್ಗೆ ದೂರ್ ಬಂದಾಗ 24 ತಾಸು ಬೇಕಾಗಿತ್ತು. ಮೇಲ್ಮನೆ ವಿಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಚೆಲುವಾದಿ ಅವ್ರದ್ದು ದೂರ್ ಬಂದಾಗ 15 ದಿನ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತಾರೇನ್ರಿ ಗವರ್ನರ್ ಅವರು? ಸಿದ್ದರಾಮಯ್ಯ ಅವರ ಒಂದು ಅದನ್ನ ಅನುವಾದನೆ ಮಾಡ್ಕೊಳ್ಳಿಕ್ಕೆ ಖುದ್ದಾಗಿ ಅವರೇ ರಾಜ್ಯಪಾಲರೇ ಮಾಡಿದ್ರು. ಕುಮಾರಸ್ವಾಮಿ ಅವರ ದೂರು ಅನುವಾದನೆಗೋಸ್ಕರ ಸರ್ಕಾರಕ್ಕೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.